ಗುಳೇದಗುಡ್ಡದಲ್ಲಿ ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ 100ನೇ ಜನ್ಮದಿನ ಭಾರತೀಯ ಜನತಾ ಪಾರ್ಟಿ ಕಚೇರಿಯಲ್ಲಿ ನೆರವೇರಿಸಲಾಯಿತು. ಭಾರತದ ಪರಿವರ್ತನೆಯ ಶಿಲ್ಪಿಯ ಅಜಾತ ಶತ್ರು ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಜೀವನ ಚರಿತ್ರೆಯನ್ನು ಗುಣಗಾನ ಮಾಡಿದ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಸರಳ ಸಜ್ಜನ ಹಸನ್ಮುಖಿಯ ರಾಜಕಾರಣಿ ಕಮಲಕಿಶೋರ ಮಾಲಪಾಣಿ ಭಾರತೀಯ ಜನತಾ ಪಾರ್ಟಿಯ ನೂತನವಾಗಿ ಆಯ್ಕೆಯಾದ ನಗರ ಘಟಕ ಅಧ್ಯಕ್ಷರಾದ ಪ್ರಶಾಂತ್ ಜವಳಿ, ಭುವನೇಶ್ ಪೂಜಾರಿ, ಬಾಳು ನಿರಂಜನ್, ವಸಂತ್ ದೊಂಗಡಿ, ಉಮೇಶ್ ಮತ್ತು ಶಂಕರಪ್ಪ ಹಾಗೂ ಮಹಿಳಾ ಘಟಕದ ಅಧ್ಯಕ್ಷರು ಮತ್ತು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಅಖ್ತಾರ್ ಹುಸೇನ್ ಅಫ್ಘಾನ್, ಜೆಕೆ ನ್ಯೂಸ್ ಕನ್ನಡ, ಗುಳೇದಗುಡ್ಡ. ಹಿರಿಯರು ಹಾಗೂ ಯುವಕರು ಕೂಡಿ ಈ ಒಂದು ಕಾರ್ಯಕ್ರಮ, ಮಹಿಳೆಯರು ಕೂಡಿ ಒಂದು ಕಾರ್ಯಕ್ರಮವನ್ನು ಅದ್ದೂರಿಂದ ನಾವು ಜರುಗಿಸ್ತಾ ಇದ್ದೀವಿ. ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಜೈ. ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಜೈ. ಸತ್ಯ ಸುಮನ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಜೈ. ಎಲ್ರಿಗೂ ನಮಸ್ಕಾರ. ಏನು ಇವತ್ತು ಅಜಾತಶತ್ರು ಭಾರತ ಕಂಡಂತಹ ಶ್ರೇಷ್ಠ ಪ್ರಧಾನಮಂತ್ರಿಗಳು, ಭಾರತ ರತ್ನ ಅಜಾತಶತ್ರು ಅಟಲ್ ಬಿಹಾರಿ ವಾಜಪೇಯಿ ಅವರ 100ನೇ ಜನ್ಮದಿನವನ್ನು ಗುಳೇದಗುಡ್ಡ ನಗರದ ಪ್ರತಿಯೊಂದು ಬೂತ್ನ ಅಧ್ಯಕ್ಷರ ಮನೆಯಲ್ಲಿ ಹಾಗೂ ನಗರದ ನಮ್ಮ ಪಕ್ಷದ ಕಚೇರಿಯಲ್ಲಿ ಇಂದು ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಗುಳೇದಗುಡ್ಡ ಬಿಜೆಪಿ ನಗರ ಘಟಕ ಆಚರಣೆ ಮಾಡ್ತಾ ಇದ್ದೇವೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಕೂಡ ಗುಳೇದಗುಡ್ಡ ನಗರಕ್ಕೆ ಬಂದಿದ್ದು ಎಲ್ಲರೂ ಈ ದಿನ ನಾವು ನೆನೆಸ್ಕೊಳ್ಳುವಂಥ ಸುಸಂದರ್ಭ ಬಂದೊದಗಿದೆ. ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಬಗ್ಗೆ ಮಾತನಾಡ್ಬೇಕಂತಂದ್ರೆ ಪದಗಳೇನೆ ಸಾಲಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಅವರ ನುಡಿಗಳು, ಪ್ರತಿಯೊಂದು ನುಡಿಗಳು ಆ ಒಂದು ನುಡಿಯನ್ನ ಕಾರ್ಯರೂಪಕ್ಕೆ ಈಗಿನ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರತಿಯೊಂದನ್ನ ಕಾರ್ಯರೂಪದಲ್ಲಿ ತಂದಿದ್ದಾರೆ ಅಂತೇಳಿ ನಾವೊಬ್ಬ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನಾಗಿ ಅತ್ಯಂತ ಹೆಮ್ಮೆಯಿಂದ ಹೇಳ್ತೇನೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಕವಿ ಹೃದಯದವರು ಅವರು, ಮತ್ತು ಅವರೊಂದು ಒಂದೊಂದು ಕವಿತೆಯು ಕೂಡ ಭಾರತದ ಪರವಾಗಿರ್ತಿತ್ತು, ಅಭಿವೃದ್ಧಿಯ ಪರವಾಗಿರ್ತಿತ್ತು. ಅಟಲ್ ಬಿಹಾರಿ ವಾಜಪೇಯಿ ಅವರ ತುಲಾಭಾರವನ್ನ ನಮ್ಮ ಸಂಪತ್ ಕುಮಾರ್ ರಾಠಿ ಅವರು ಅಂದ್ರೆ ಘನಶ್ಯಾಮ್ಜಿ ರಾಠಿ ಅವರ ನೇತೃತ್ವದಾಗ ಇಡೀ ಕರ್ನಾಟಕದಲ್ಲಿ, ಅದು ಗುಳೇದಗುಡ್ಡದಲ್ಲಿ ಮಾತ್ರ ತುಲಾಭಾರ ನಡೆದಿತ್ತು ಅಂತೇಳಿ ನಾವು ಅತ್ಯಂತ ಹೆಮ್ಮೆಯಿಂದ ಈ ದಿನ ನಾವು ನೆನೆಸ್ಕೊಳ್ಳುವಂತ ಸಂದರ್ಭ ಬಂದೊದಗಿದೆ. ಸ್ನೇಹಿತರೆ, ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಮಾತು ಹೇಳ್ತಿದ್ರು, ಈ ಭಾರತ, ಅವ್ರು ಹಿಂದಿದಾಗ ಇದ್ದಿದ್ದು ಕನ್ನಡದಾಗ ಹೇಳ್ತೀನಿ, ಈ ಭಾರತ ಭೂಮಿಯನ್ನ ತುಂಡರಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಇದು ಅಖಂಡವಾದಂತಹ ಭೂಮಿ, ಈ ತುಂಡು ಮಾಡುವಂತ ಕಲ್ಪನೆಯನ್ನ ನಾವು ಎಂದೂ ಒಪ್ಪೋದಿಲ್ಲ ಅಂತೇಳಿ ಒಂದು ಮಾತನ್ನ ಹೇಳ್ತಾ ಇದ್ರು. ಅದೇ ರೀತಿ ನದಿಯನ್ನ, ಗಂಗಾ ನದಿಯನ್ನ, ಪ್ರತಿಯೊಂದು ಕಲ್ಲು ಮುಳ್ಳನ್ನ ಅದನ್ನು ಕೂಡ ದೇವರಿಗೆ ಹೋಲಿಸಿ ಒಂದು ಕವಿತೆಯನ್ನ ಬರೆದಿದ್ದು ನಾವು ಈ ದಿನ ನಾವು ನೆನೆಸ್ಕೊಳ್ಬೇಕು. ಈ ರೀತಿ ಪ್ರತಿಯೊಂದರಲ್ಲೂ ರಾಷ್ಟ್ರೀಯತೆಯನ್ನ ಮೆರೆದು ನಮ್ಮೆಲ್ಲ ಕೋಟ್ಯಾನುಕೋಟಿ ಕಾರ್ಯಕರ್ತರಿಗೆ ರಾಷ್ಟ್ರ ಭಕ್ತಿಯನ್ನ ಜಾಗೃತಿ ಮಾಡಿದಂತಹ ಈ ಹೆಮ್ಮೆಯ ಪ್ರಧಾನಿಯವರ ಜನ್ಮದಿನವನ್ನ ಆಚರಿಸುವಂತಹ ಒಂದು ಒಳ್ಳೆಯ ಅವಕಾಶ ನಮಗೆ ಬಂದೊದಗಿದ್ದು ಅತ್ಯಂತ ಸಂತೋಷದ ವಿಷಯ ಅಂತ ಹೇಳಿ ಮಾತನಾಡಲು ಅವಕಾಶ ಕೊಟ್ಟಂತ ಎಲ್ಲ ನನ್ನ ಪಕ್ಷದ ಗುರು ಹಿರಿಯರಿಗೆ ಮತ್ತು ಏನು ಇಂದು ನಮ್ಮ ಬೂತ್ ಅಧ್ಯಕ್ಷರಾದಂಥ 34ನೇ ಬೂತ್ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಎಸ್.ಟಿ. ಶಿರೂರ್ ಅವರ ಮನೆಯಲ್ಲಿ ಒಂದು ಅತ್ಯಂತ ಅರ್ಥಪೂರ್ಣವಾದಂಥ ಅಟಲ್ಜಿ ಅವರ ಜನ್ಮದಿನವನ್ನು ಆಚರಿಸಿದಂಥ ಎಸ್.ಟಿ. ಶಿರೂರ್ ಅವರಿಗೂ ಕೂಡ ನಾನು ಭಾರತೀಯ ಜನತಾ ಪಾರ್ಟಿ ನಗರ ಘಟಕದ ವತಿಯಿಂದ ಆಭಾರಿಯಾಗಿರ್ತೀನಿ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಇಡ್ತೇನೆ. ಜೈ ಹಿಂದ್, ಜೈ ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮರಾಬಾದ್.